ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇಂದು ನಾವು ವೆಲ್ಕಮ್ ಕ್ರಾಪ್ ಸೈನ್ಸ್ನಿಂದ ನಾವು ಮಾತನಾಡ್ತಿದ್ದೇವೆ. ಇವತ್ತು ವೆಲ್ಕಮ್ ಕ್ರಾಪ್ ಸೈನ್ಸ್ ರವರ WS3283 ಟೊಮೆಟೊ ವೆರೈಟಿ ಬಗ್ಗೆ ನಾವು ಇವತ್ತು ಮಾತನಾಡೋಣ. ಇವತ್ತು ನಮ್ಮ ವೆರೈಟಿ ನೋಡೋದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು ನರ್ಸರಿಯಿಂದ ಜನ ಬಂದಿದ್ದಾರೆ. ಅವ್ರದ್ದು ಒಪಿನಿಯನ್ ಏನು ಒಂದು ಸ್ವಲ್ಪ ನಾವು ಕೇಳೋಣ. ಇಲ್ಲಿ ನೋಡಿ, ಕ್ರಾಪ್ ನೋಡಿ, ಇದು 3283. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಜಗದೀಶ್ ಅಂತ ಹೇಳಿ. ಜಗದೀಶ್ ಅಂತ ಹೇಳ್ಬಿಟ್ಟು. ಸರ್ ಎಲ್ಲಿಂದ ಬಂದಿದ್ದೀರಾ? ಸರ್ ನಾವು ಚಿಕ್ಕಬಳ್ಳಾಪುರ ತಾಲೂಕು ಮಂಚೇನಹಳ್ಳಿಯಿಂದ. ಜಗದೀಶ್ ಅಂತ ಹೇಳ್ಬಿಟ್ಟು. ಸರ್ ಹೇಗೆ ಅನ್ನಿಸ್ತಿದೆ ವೆಲ್ಕಮ್ ರವರ 3283 ಈ ತಳಿ ನೋಡ್ತಾ ಇದ್ದೀರಾ, ಹೇಗೆ ಅನಿಸುತ್ತೆ ನಿಮಗೆ? ವೆರೈಟಿ ಚೆನ್ನಾಗಿದೆ. ಹಾಂ, ಹೇಗೆ ಚೆನ್ನಾಗಿದೆ? ರೋಗ ತಡೆಯುತ್ತೆ. ಓಕೆ, ಹಣ್ಣು ಗಟ್ಟಿ. ಅದು ತುಂಬ ಇಂಪಾರ್ಟೆಂಟು. ಈಗ ನೋಡಿ, ಇದು ಗಟ್ಟಿನಲ್ಲಿ ಗಟ್ಟಿ, ಇದು ಅಷ್ಟು ಚೆನ್ನಾಗಿದೆ. ಇದು ನೋಡಿ ಎಲ್ಲ ಇಲ್ಲಿ ಸೈಜು. ಆಮೇಲೆ ಇನ್ನೊಂದೇನೆಂದರೆ ಸೈಜು ಒಳ್ಳೆ ಸೈಜ್ ಇದೆ, ಆಯ್ತಲ್ಲ, ಒಳ್ಳೆ ಸೈಜ್ ಇದೆ. ಆಮೇಲೆ ಒಳ್ಳೆ ಕಲರು ಶೇಪು ಗಟ್ಟಿ. ಈಗ ರೈತರಿಗೆ ಏನಂತ ಹೇಳಿದ್ರೆ ಗಟ್ಟಿ ಬೇಕು. ಗಟ್ಟಿ ಚೆನ್ನಾಗಿದ್ರೆ ಅವ್ರಿಗೆ ಮಾರ್ಕೆಟಲ್ಲಿ ₹1 ಜಾಸ್ತಿ ಸಿಗುತ್ತೆ. ಇನ್ನೊಂದು, ಎಲ್ಲ ರೈತರು ಏನು ಹೇಳ್ತಾರೆ, ಸರ್ ಸಖತ್ತು ರೋಗ ಸರ್, ಈಗ ಬೇಸಿಗೆನಲ್ಲಿರ್ಬೋದು, ಟೆಂಪ್ರೇಚರು ಎಲ್ಲ ಜಾಸ್ತಿ, ಹಾಗಾಗಿ ನಮಗೆ ರೋಗಕ್ಕೆ ತಡ್ಕೊಳಂಗೆ ಇರಬೇಕು ಅಂತ ಹೇಳ್ಬಿಟ್ಟು. ಇದು ನಮ್ಮದು 3283 ರೋಗಕ್ಕೆ ಹೇಗೆ ಸರ್, ರೋಗ ಹೇಗೆ ತಡ್ಕೊತಾ ಇದೆ? ರೋಗಕ್ಕೆ ತಡ್ಕೊಳುತ್ತೆ. ಓಕೆ, ಅದೇ ಇಂಪಾರ್ಟೆಂಟ್. ಈಗ ರೈತರಿಗೆ ರೋಗ ತಡ್ಕೊಳಂಗಿರಬೇಕು, ಒಳ್ಳೆ ಇಳುವರಿ ಬರಬೇಕು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರ್ಕೆಟಲ್ಲಿ ಮಾರಿದಾಗ ಒಳ್ಳೆ ರೇಟ್ ಸಿಗಬೇಕು. ಇದಕ್ಕೆಲ್ಲ ಒಂದೇ ಉತ್ತರ, ವೆಲ್ಕಮ್ ರವರ ಟೊಮೆಟೊ ವೆರೈಟಿ 3283 ರೈತರು ಬೆಳೆದ್ರೆ ಖಂಡಿತ ಅವ್ರಿಗೆ ಒಳ್ಳೆ ಆದಾಯ ಸಿಗುತ್ತೆ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.